ಉತ್ತರ ಪ್ರದೇಶದ ಅಲಿಘರ್ ಅನ್ನೋ ಪ್ರದೇಶದಲ್ಲಿ ದೇವಾಲಯದ ಗೋಡೆಯ ಮೇಲೆ ಐ ಲವ್ ಮೊಹಮ್ಮದ್ ಬರೆದ ಹಿಂದೂಗಳು ಕೋಮು ಉದ್ವಿಗ್ನತೆಯನ್ನ ಸೃಷ್ಟಿ ಮಾಡೋದಕ್ಕೆ ಹುನ್ನಾರ. ಅಭಿಷೇಕ್ ಅನ್ನುವ ವ್ಯಕ್ತಿ ಅರೆಸ್ಟ್. ದೇವಾಲಯದ ಗೋಡೆಯ ಮೇಲೆ ಐ ಲವ್ ಮೊಹಮ್ಮದ್ ಬರೆದ ಹಿಂದೂ ಅಭಿಷೇಕ್ ಅನ್ನೋ ವ್ಯಕ್ತಿ ಕೋಮು ಉದ್ವಿಗ್ನತೆ ಸೃಷ್ಟಿ ಮಾಡೋದಕ್ಕೆ ಹುನ್ನಾರ. ಅಭಿಷೇಕ್ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಅಲಿಘರ್ ಪಟ್ಟಣದ ಹಿಂದೂ ದೇವಾಲಯದ ಮೇಲೆ ಬರೆದಿದ್ದ ದುಷ್ಕರ್ಮಿ ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಬೆಂಕಿ ಇಡೋದಕ್ಕೆ ಪ್ರಯತ್ನಿಸಿದ್ದ ಕೋಮುವಾದಿಗಳು. ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ದೇವಾಲಯದ ಗೋಡೆಯ ಮೇಲೆ ಬರೆದಿದ್ದ ಆ ಬರಹ ಸ್ಪೆಲ್ಲಿಂಗ್ ತಪ್ಪಾಗಿ ಬರೆದಿದ್ದೆ ಖಾಕಿಗೆ ದೊಡ್ಡ ಸುಳಿವು ಕೊಟ್ಟಿತ್ತು. ಮುಸ್ಲಿಂ ಸಮುದಾಯದ ಮೇಲೆ ಸುಳ್ಳಾರೋಪ ಮಾಡಿ ದೊಂಬಿಗೆ ಪ್ಲಾನ್ ಮಾಡಲಾಗಿತ್ತು ಅನ್ನೋದು ತನಿಖೆಯಲ್ಲಿ ಬಯಲು. ಪೊಲೀಸರ ತನಿಖೆಯಲ್ಲಿ ಅಸಲಿ ಅಪರಾಧಿಗಳು ಲಾಕ್ ಆಗಿದ್ದಾರೆ, ಅರ್ಥಾತ್ ಈಗ ಆರೋಪಿಗಳಾದ ಜೀಶಾಂತ್, ಆಕಾಶ್, ದಿಲೀಪ್ ಶರ್ಮಾ ಹೀಗೆ 5 ಪೊಲೀಸರ ವಶಕ್ಕೆ ಉತ್ತರ ಪ್ರದೇಶದಲ್ಲಿ ಇನ್ನು ಮುಂದೆ ಈ ತರಹ ನಡೆಯದಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ದೇವಾಲಯದ ಗೋಡೆಯ ಮೇಲೆ ಇದು ಜಂಗಲ್ ರಾಜ್ಯ ಎಂದು ಕರೆಸಿಕೊಳ್ಳುವ ಉತ್ತರ ಪ್ರದೇಶದ ಅಲಿಘರ್ ಅನ್ನುವಂತಹ ಭಾಗ. ಅಲ್ಲಿ ಎರಡೂ ಧರ್ಮದವರು ಸೌಹಾರ್ದತೆಯಿಂದ ಬದುಕ್ತಾ ಇದ್ರು. ಇದನ್ನು ಈ ಮೂದೇವಿಗಳಿಗೆ ತಡ್ಕೊಳ್ಳಕ್ಕಾಗಲಿಲ್ಲ. ಇದಕ್ಕೆ ಹುಳಿ ಹಿಂಡಬೇಕು, ವಿಷಬೀಜ ಬಿತ್ತಬೇಕು ಅನ್ನೋ ಉದ್ದೇಶಕ್ಕಾಗಿ ದೇವಾಲಯದ ಗೋಡೆಯ ಮೇಲೆ ಈಗ ವಿವಾದ ಆಗ್ತಾ ಇರತಕ್ಕಂತಹ ಈ ಬರಹಗಳನ್ನು ಬರೆದ್ರೆ ಇಲ್ಲೊಂದು ದೊಂಬಿ ಆಗುತ್ತೆ ಅಂತ ಹೇಳಿ ಇವರಿಗೆ ಗೊತ್ತು. ಈ ಅಷಡ್ಡಾಳರಿಗೆ ಇಲ್ಲೊಂದು ಗಲಾಟೆ ನಡೆಸಬೇಕು ಅಂತ ಹೇಳಿ ಬರೀತಾರೆ. ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ. ಇದ್ದಕ್ಕಿದ್ದ ಹಾಗೆ ಬೆಳಿಗ್ಗೆ ಅಲ್ಲಿನ ಹಿಂದೂ ಬಾಂಧವರು ದೇವಸ್ಥಾನಕ್ಕೆ ಪ್ರಾರ್ಥನೆಗೆ ಬರುವಾಗ ಈ ತರಹದೊಂದು ಬರಹ ಕಾಣಿಸುತ್ತೆ. ವಾತಾವರಣ ಪ್ರಕ್ಷುಬ್ಧಗೊಳ್ಳೋ ಸಾಧ್ಯತೆ ಇದೆ ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಇದ್ದಕ್ಕಿದ್ದ ಹಾಗೆ ದೇವಾಲಯದ ಮುಂದೆ ಜನ ಸೇರ್ತಾರೆ. ಏನಿದು ನಾವು ಈವರೆಗೂ ಕಂಡು ಕೇಳರಿಯದ ಬರಹ ಪ್ರತ್ಯಕ್ಷಗೊಂಡಿದೆಯಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ. ಐ ಲವ್ ಮೊಹಮ್ಮದ್ ಅನ್ನೋ ಇಂಗ್ಲಿಷ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ. ಸೊ ಜಾಡು ಹಿಡಿದು ನೋಡಿದಾಗ ಇದನ್ನು ಬರೆದವರು ಆ ಭಾಗದ ಸ್ಥಳೀಯ ಅನ್ಯಧರ್ಮೀಯರು ಅನ್ನೋದು ಪೊಲೀಸರಿಗೆ ಅರ್ಥ ಆಗುತ್ತೆ. ಎನ್ಕ್ವೈರಿ ನಡೆಸಿದಾಗ ಒಬ್ಬ ಬಾಯಿ ಬಿಟ್ಟಿದ್ದಾನೆ, ಇಲ್ಲಿ ಸೌಹಾರ್ದತೆ ಸಾಮರಸ್ಯದಿಂದ ಬದುಕ್ತಾ ಇದ್ರು, ಹಾಗಾಗಿ ಇಲ್ಲೊಂದು ಗಲಾಟೆ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಬರೆದು ಬಿಟ್ವಿ. ಇದೇ ತರಹ ಎಲ್ಲೆಲ್ಲಿ ಬರೆದಿದ್ದೀರಾ ಅಂತ ಕೇಳುವಾಗ ಯಾರು ಮಾತನಾಡಿಲ್ಲ. ಈಗಾಗಲೇ ತನಿಖೆ ಮುಂದುವರೆದಿದೆ. ಇದರ ಕಥೆ ಏನು, ಸತ್ಯತೆ ಏನು, ಪೊಲೀಸರ ತನಿಖೆಯಲ್ಲೇ ಗೊತ್ತಾಗಬೇಕಾಗಿರುವಂತಹದ್ದು. ಇದು ಉತ್ತರ ಪ್ರದೇಶದ ಅಲಿಘರ್ ಎನ್ನುವಂತಹ ಪ್ರದೇಶದಲ್ಲಿ ದೇವಾಲಯದ ಗೋಡೆಯ ಮೇಲೆ ಐ ಲವ್ ಮೊಹಮ್ಮದ್ ಎಂದು ಬರೆಯಲಾಗಿತ್ತು. ಅದಾದ ನಂತರ ವಾತಾವರಣ ಪ್ರಕ್ಷುಬ್ಧಗೊಳ್ಳುವ ಸಾಧ್ಯತೆಗಳು ಪೊಲೀಸರಿಗೆ ಕಂಡು ಬಂದಾಗ ತನಿಖೆಯನ್ನು ತೀವ್ರಗೊಳಿಸಿದಂತಹ ಪೊಲೀಸರಿಗೆ ಆರೋಪಿಗಳಾದ ಜೀಶಾಂತ್, ಆಕಾಶ್, ದಿಲೀಪ್ ಶರ್ಮಾ ಅವರ ಮಾಹಿತಿ ಸಿಕ್ಕಿದೆ. ತಕ್ಷಣವೇ ಅವರನ್ನು ವಶಕ್ಕೆ ಪಡೆದು ಎನ್ಕ್ವೈರಿಯನ್ನು ನಡೆಸಿದ್ದಾರೆ. ತನಿಖೆ ವೇಳೆ ಸತ್ಯಾಂಶಗಳನ್ನು ಬಾಯ್ಬಿಟ್ಟಿದ್ದಾರೆ ಸಂಬಂಧಪಟ್ಟಂತ ಆರೋಪಿಗಳು. ಉತ್ತರ ಪ್ರದೇಶದಲ್ಲಿ ಈ ತರಹದ್ದೊಂದು ಘಟನೆ ಮರುಕಳಿಸದಂತೆ ಅಲ್ಲಿನ ಪೊಲೀಸರು ಕೂಡ ಜೊತೆಗೆ ಜಿಲ್ಲಾಡಳಿತವು ಕೂಡ ಕಟ್ಟೆಚ್ಚರವನ್ನು ವಹಿಸಿದೆ. ಸೊ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತಹ ಯಾವುದೇ ಪ್ರಕ್ರಿಯೆಗಳು ಕೂಡ ಅಲಿಘರ್ನಲ್ಲಿ ನಡೆಯಬಾರದು ಅಂತ ಹೇಳಿ ಪೊಲೀಸರು ಆ ಭಾಗದ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.